ನೋವಿನ ವಿಚಾರ. ತಾಯಿಯವರನ್ನು ಒಂದು ಕುಟುಂಬದ ಹಿಂದೆ ಶಕ್ತಿಯಾಗಿ ನಿಂತಹ ತಾಯಿಯವರನ್ನು ಕಳಿಸ್ಕೊಡುವಂಥ ಸಮಯ ಬಂತು. ಭಾಳಷ್ಟು ನೋವಿನ ವಿಚಾರ ಸರ್. ಭಾಳಷ್ಟು ದೃಶ್ಯಗಳನ್ನ ಕೂಡ ನೋಡಿದ್ವಿ. ಯಾವ ರೀತಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ನನ್ನ ತಾಯಿ ಏನಿದ್ದಾರೆ ಅವರು ಒಂದು ನಮ್ಮ ಕುಟುಂಬಕ್ಕೆ ಸೀಮಿತವಾಗಿರಲಿಲ್ಲ. ನಾಡಿನ ಹಲವಾರು ಧ್ವನಿ ಇಲ್ಲದೆ ಇರತಕ್ಕಂಥ ಬಡ ಕುಟುಂಬಗಳಿಂದ ಅವರಿಂದ ನೆರವಿಗೆ ಬರ್ತಾ ಇದ್ದಂಥ ಪ್ರತಿಯೊಬ್ಬರನ್ನು ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ಯಾವುದೇ ಒಂದು ಪ್ರಚಾರಕ್ಕೊಳಗಾಗದೆ ಅತ್ಯಂತ ಸರಳ ಜೀವನವನ್ನು ಮಾಡೋದ್ರ ಮುಖಾಂತರ ಅವರ ಒಂದು ಸಮಾಜಕ್ಕೆ ಕೊಡುಗೆ ಏನಿದೆ ಅವರು ಎಂದೂ ಸಹ ನಾನು ಪ್ರಚಾರಕ್ಕೆ ಮಾಡಬೇಕು ಅಂತೇಳಿ ಬಯಸಿದವರಲ್ಲ. ಅವರ ಪ್ರತಿನಿತ್ಯದ ಕಾರ್ಯಕ್ರಮ ಅವರು ಬಹುಶಃ ನಾನು ಹಳೆಯ ದಿನಗಳನ್ನು ನೆನೆಸ್ಕೋತೀನಿ. ಹೊಳೆನರಸೀಪುರದಲ್ಲಿ ನಮ್ಮ ಒಂದು ಬದುಕೇನಿತ್ತು ಆ ಸಂದರ್ಭದಲ್ಲಿ ನಾವು ಬೆಳೆದಂಥ ಒಂದು ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ನಮ್ಮನ್ನು ಇವತ್ತು ಒಳ್ಳೆಯ ದಾರಿಲಿ ಹೋಗ್ತಕ್ಕಂಥದ್ದಕ್ಕೆ ಏನೋ ಒಂದು ಆ ವಾತಾವರಣ ನಮ್ಮ ಒಂದು ಹೃದಯದಲ್ಲಿ ಬಡವರ ಬಗ್ಗೆ ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ನಡವಳಿಕೆಯನ್ನು ನಾವು ಕಲ್ತಿದ್ರೆ ಅದು ಸಂಪೂರ್ಣ ನನ್ನ ತಾಯಿಗೆ ದೊರಕ್ತದೆ. ಅವರಿಂದ ಹಲವಾರು ಕುಟುಂಬಗಳು ಬದುಕಿದ್ದಾವೆ. ಎಂದೂ ಸಹ ಯಾರನ್ನು ಒಂದು ಗಡಸಾದ ಮಾತುಗಳಿಂದ ಯಾರಿಗೂ ನೋವು ಕೊಟ್ಟಂಥವರಲ್ಲ. ನನಗೆ ಹಲವಾರು ರೀತಿಯ ಅನುಭವಗಳಿದೆ. ನನಗೆ ಯಾವಾಗಲೂ ಹೇಳೋರು, ಇಲ್ಲಪ್ಪ ನೀನು ಚೆನ್ನಾಗಿ ಓದು, ಇಂಜಿನಿಯರ್ ಆಗು, ಈ ಮಾತುಗಳನ್ನು ಹೇಳಿದಾಗ ನಾನು ಹಲವಾರು ಬಾರಿ ಅವರಿಗೆ ಒಂದು ಪ್ರೇಮದ ಕಾಣಿಕೆ ಹಾಡು ಬಾನಿಗೊಂದು ಇದು ಒಂದು ಹಾಡಿದೆ ನೋಡಿ, ನಿನ್ನ ಆಸೆಗೆಲ್ಲಿ ಈ ಕೊನೆ ಇದೆ ಅಂತೇಳಿ ಒಂದು ಹಾಡಿದೆ. ಆ ಹಾಡನ್ನು ನಾನು ಅವ್ರಿಗೆ ಹೇಳಿ ಒಂದು ರೀತಿಯಲ್ಲಿ ತಮಾಷೆ ಮಾಡುವೆ. ಆದರೆ ನಾನು ಒಂದು ಬಾರಿ ನನಗೆ ನೆನಪು ಬರ್ತಕ್ಕಂಥದ್ದು, ದೇವ್ರ ಕೋಣೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಯಾರೋ ನಮ್ಮ ಹಿತೈಷಿಗಳು ನಿಮ್ಮ ಜಾತಕ ಬರೆಸಿದ್ದೇವೆ, ನೀವು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಯೋಗ ಇದೆ ಅಂತೇಳಿ 1994-95ರಲ್ಲಿ ಹೇಳಿದಂಥದ್ದೇನಿದೆ. ನಮ್ಮ ತಾಯಿ ಪೂಜಾ ರೂಮ್ನಲ್ಲಿದ್ದಾಗ ನಾನು ಹೋದೆ, ಅವ್ರ ಹತ್ರ ಪೂಜೆ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಯಾರೋ ಹುಚ್ಚ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬಹುಶಃ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥದ್ದು ಏನೋ ಒಂಥರ ನನಗೆ ವಿಶ್ವಾಸ ಮೂಡ್ತಿದೆ ಅಂದೆ. ಇಂಥದ್ದೆಲ್ಲ ಆಸೆ ಇಟ್ಕೋಬೇಡಪ್ಪ, ನಮಗೆ ಯಾಕೆ ಅವೆಲ್ಲ, ಅವ್ರು ಯಾರೋ ಹೇಳಿರ್ತಾರೆ ಅದನ್ನು ಆಸೆ ಇಟ್ಕೊಂಡು ನಾನು ಏನೋ ಆಗ್ತೀನಿ ಅಂತಕ್ಕಂಥದ್ದೆಲ್ಲ, ಶ್ರಮ ಪಡು, ಒಳ್ಳೆಯ ರೀತಿಯಲ್ಲಿ ಹೋಗುವಂತಕ್ಕಂಥದ್ದೇನು ಹೇಳ್ತಾಯಿದ್ರು. ನನಗೂ ಅವ್ರಿಗೂ ಭಾಳ ಆತ್ಮೀಯತೆ ಇತ್ತು. ಅಷ್ಟೇ ಎಲ್ಲ ಆತ್ಮೀಯತೆ ಇದ್ದರೂ ಎಲ್ಲ ಮಕ್ಕಳು ಅವರಿಗೆ ಒಂದು ರೀತಿ ಎಲ್ಲರೂ ಒಂದೇ ಪ್ರೀತಿಯಿಂದ ಕಾಣ್ತಾ ಇದ್ದಂಥವ್ರು ಕುಟುಂಬ ಸರ್. ನೀವಷ್ಟೇ ಅಲ್ಲ, ಮೊಮ್ಮಕ್ಕಳು, ಮರಿ ಮಕ್ಕಳು, ಈ ರೀತಿ ತುಂಬ ಕುಟುಂಬ. ಬಹುಶಃ ಅಪರೂಪ ಅದು. 4 ಜನರೇಷನ್ ಮಕ್ಕಳುಗಳನ್ನು ನೋಡ್ತಕ್ಕಂಥದ್ದು ಭಾಳ ಅಪರೂಪ ಅದು ನಮ್ಮ ತಂದೆ ತಾಯಿ ಇಬ್ಬರು ಅದನ್ನೇನು ಕಂಡಿದ್ದಾರೆ. ಬಹುಶಃ ಇವತ್ತು ಮರಿ ಮಕ್ಕಳನ್ನೂ ಸಹ ಇವತ್ತು ನೋಡ್ತಾಯಿದ್ರು, ಆಟ ಆಡಿದ್ದಾರೆ. ಮರಿ ಮಕ್ಕಳುಗಳು 5-6 ಜನ ಇದ್ದಾರೆ. ಇವತ್ತು ಆ ರೀತಿಯ ಒಂದು ಬದುಕು ಬಹುಶಃ ಅಪರೂಪದ ಕುಟುಂಬಗಳು ಅದು. ಇವತ್ತು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಲಕ್ಷಾಂತರ ಕುಟುಂಬಗಳಿಗೆ ಬದುಕಿಗೆ ದಾರಿ ಮಾಡಿಕೊಟ್ಟಂಥವ್ರು ನನ್ನ ತಾಯಿ. ಅವರು ಯಾರೇ ಬಂದರೂ ಊಟ ಮಾಡು, ಕಾಫಿ ತಗೋಪ್ಪ, ಊಟ ಮಾಡಿದೆಯೋ ಇಲ್ವಪ್ಪ ಅಂತಕ್ಕಂಥದ್ದನ್ನು ಅವ್ರ ಜೀವನದಲ್ಲೇ ಪ್ರತಿನಿತ್ಯ ನಡ್ಕೊಂಬಂದಂಥದ್ದು. ಅಷ್ಟೇ ಅಲ್ಲ, ನಮ್ಮ ತಂದೆಯವರು ರಾಜಕಾರಣಕ್ಕೆ ಬಂದಾಗ ಕೊನೆಯ ಬಸ್ಸು ರಾತ್ರಿ 10 ಗಂಟೆ 11 ಗಂಟೆಗೇನು ಹೋಗ್ತಾಯಿತ್ತು. ಯಾರಾದರೂ ಹಸಿದು ಬಂದರೆ ಅವರು ನನ್ನ ಮನೆ ಹತ್ರ ಬಂದಾಗ ಹಸಿದಿರಬಾರ್ದು ಅಂತ ಹೇಳಿ ಊಟ ರೆಡಿ ಇಟ್ಟಿರ್ತಿದ್ರು. ಶಾಸಕರಾದಂಥ ಅರಕಲಗೂಡು ಶಾಸಕ ಮಾಜಿ ಸಚಿವರ ಎ ಮಂಜು ನಮ್ಮ ಜೊತೆ ಅವ್ರು ಮಾತಾಡಿಸ್ತಾನೆ. ನೋಡಿ, ಅವ್ರ ಕುಟುಂಬಕ್ಕೆ ಕಳ್ಕೊಂಡಿದೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಒಂದು ಶೋಕದ ದಿನ ಅಂತಕ್ಕಂಥದ್ದು ಇವತ್ತು ನನ್ನ ಅಭಿಪ್ರಾಯ. ಬಹುಶಃ ಆ ರೀತಿಯಾದಂಥ ವ್ಯಕ್ತಿತ್ವ ಇರತಕ್ಕಂಥವ್ರನ್ನ ನಾನು ನೋಡೇ ಇಲ್ಲ. ಯಾಕೆಂದರೆ ನಾನು ಹಲವಾರು ಜನರನ್ನ ಸಂಪರ್ಕದಲ್ಲಿದ್ದವನು, ನೋಡ್ತಾ ಇದ್ದವನು. ಆ ದೇವೇಗೌಡರು ಮತ್ತು ಅವರ ಒಂದು ಬಾಂಧವ್ಯ ಐತಲ್ಲ, ಇಟ್ ಈಸ್ ಯುನೀಕ್ ಇನ್ ದ ವರ್ಲ್ಡ್. ಯಾವ ಥರ ಇರೋದಕ್ಕೆ ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ. ಬಟ್ ಹೋದ ತಕ್ಷಣ ನೋಡಿದಾಗ ಮಾತ್ರ ಅದೇ ಮಂಜು ಯಾವಾಗ ಬಂದೆ ಬಾ ಅಂತ ಕರೆದು ಕೇಳ್ತಿದ್ದೆ, ಊಟ ಆಯಿತಾ, ಊಟ ಮಾಡುವಂತಕ್ಕಂಥದ್ದನ್ನೇ ಅವರು ಕೇಳ್ತಾ ಇದ್ದಿದ್ದು. ಪ್ರತಿಯೊಬ್ಬರಿಗೂ ಅದನ್ನು ಒಂದು ಅದು ಮನೇಲಿ ಏನು ಮಾಡಿದ್ದಾರೆ ಅದನ್ನು ಕೊಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಇತ್ತು. ಅದು ದೇವ್ರ ಮನೆಗೆ ಹೋದ ತಕ್ಷಣ ದೇವ್ರ ಮನೆಯೇ ಸಿಗೋದು, ಪೂಜೆ ಗೀಜೆ ಅಲ್ಲೇ ಇರ್ತಾಯಿದ್ರು. ಅವರ ದೈವಾದಿ ಭಕ್ತಿ ಇತ್ತಲ್ಲ,
ಅದು ಇವತ್ತು ಆ ಕುಟುಂಬವನ್ನು ಕಾಪಾಡಿರ್ತಕ್ಕಂಥದ್ದಲ್ಲಿ ಅದು ಒಂದು ಅಂತಕ್ಕಂಥದ್ದು ನನ್ನ ಭಾವನೆ. ಜನರ ಆಶೀರ್ವಾದ ಜೊತೆಗೆ ಚೆನ್ನಮ್ಮನವರ ಆಶೀರ್ವಾದ ಆ ಕುಟುಂಬದ ಏಳಿಗೆಗೆ ಆಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದೇವೇಗೌಡರು ರಾಜಕೀಯ ಏಳು ಬೀಳುಗಳಲ್ಲಿ ಚೆನ್ನಮ್ಮನವ್ರ ಜೊತೆ ಆಗಿದ್ದರು. ಅವ್ರು ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇಲ್ಲದೇ ಇರಲಿ ಎಲ್ಲ ಸಂದರ್ಭದಲ್ಲೂ ಸರ್ ಒಂದು ಶಕ್ತಿಯಾಗಿ ಅವ್ರು ನಿಂತಿದ್ರು. ಯಾವುದೇ ಥರವಾದಂಥ ಕುಂದದೇ ಇರದಂಗೆ ನೋಡ್ಕೊಂಡಿರ್ತಕ್ಕಂಥವ್ರು ಚೆನ್ನಮ್ಮನವರು ದೇವೇಗೌಡರನ್ನ ಅಂತಕ್ಕಂಥದ್ದು. ಇವತ್ತು ಪೇಪರಲ್ಲಿ ನೋಡಿದೆ, ಯಾವ್ದು ತಾಪತ್ರೆ ಆಗಿತ್ತು ಅಂದಾಗ ಅವ್ರು ಗೋಲ್ಡ್ ನೈಟು ₹1000 ಕೊಟ್ಟು ಅವ್ರಿಗೆ ಮದುವೆ ಆದ ಸಂದರ್ಭದಲ್ಲಿ ಸಹಾಯ ಮಾಡಿದ್ರು ಅಂತೇಳಿ. ಬಟ್ ನನಗೆ ಹೆಗಲು ಕೊಟ್ಟು ಅವ್ರಿಗೆ ನಿಜವಾಗ್ಲೂ ಕೂಡ ಈ ಮಟ್ಟಕ್ಕೆ ಬರೋದಕ್ಕೆ ಜನರ ಸಹಕಾರ ಎಷ್ಟಿತ್ತೋ, ದೇವರ ಆಶೀರ್ವಾದ ಎಷ್ಟಿತ್ತೋ ಅಷ್ಟೇ ಆಶೀರ್ವಾದ ಅವ್ರು ಚೆನ್ನಮ್ಮನವ್ರದ್ದು ಇತ್ತು ಅಂತಕ್ಕಂಥದ್ದು ನನ್ನ ಹತ್ತಿರದಿಂದ ನೋಡಿರ್ತಕ್ಕಂಥ. ಮಾಜಿ ಪ್ರಧಾನಿಗಳ ಪತ್ನಿ ಚೆನ್ನಮ್ಮನವ್ರು ಆಗ್ತಾರೆ, CM ಪತ್ನಿ ಆಗ್ತಾರೆ, ಕೇಂದ್ರ ಸಚಿವರ ತಾಯಿ, ಜೊತೆಗೆ CM ಅವರ ತಾಯಿಯೂ ಸಹ ಚೆನ್ನಮ್ಮನವರು. ಆ ರೀತಿ ಇಡೀ ಅಧಿಕಾರ ಹೊಂದಿರತಕ್ಕಂಥ ಒಂದು ಕುಟುಂಬದ ಹೆಣ್ಣುಮಗಳಾಗ್ತಾರೆ. ಅವ್ರಿಗೆ ಆ ಥರದ ಭಾವನೆಗಳು ಸರಳತೆ ಹೇಗಿರ್ತದೆ ಸರ್? ನೋಡಿ, ಚೆನ್ನಮ್ಮನವರು ಈಸ್ ಎಂಟೈರ್ಲಿ ಡಿಫ್ರೆಂಟ್ ಇನ್ ದ ಇದರಲ್ಲಿ. ಪ್ರಧಾನಮಂತ್ರಿಯವರ ಹೆಂಡತಿ ಆಗ್ಬೋದು, ಮುಖ್ಯಮಂತ್ರಿಯವರ ತಾಯಿ ಆಗ್ಬೋದು, ಮಂತ್ರಿಯವರ ತಾಯಿ ಆಗ್ಬೋದು, ಜಿಲ್ಲಾ ಪರಿಷತ್ ಮೆಂಬರ್ ಅವರ ಅತ್ತೆ ಆಗ್ಬೋದು, ಅಥವಾ MP ಅವರ ಮೊಮ್ಮಗನ ಇದಾಗಿರ್ಬೋದು, ಯಾವುದೇ ಆಗಿರಲಿ ಒಂದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.